ಹಲೋ, 2 ದಿವಸ ಆಯ್ತು. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ಗೂ ರಿಪ್ಲೈ ಇಲ್ಲ. ನಾವೊಂದು ವಿಷಯ ಹೇಳಬೇಕು ನಿಮಗೆ. ಹಾಂ ಹೇಳು, ಕೇಳಿಸ್ತಾ ಇದೆ. ನಮ್ಮ ಮನೆಯಲ್ಲಿ ನಮ್ಮಿಬ್ಬರ ವಿಷಯ ಗೊತ್ತಾಗಿದೆ. ಮದುವೆ ಫಿಕ್ಸ್ ಮಾಡ್ಯಾರ. ಮಜಾಕ್ ಮಾಡಕ್ ಹೋಗ್ಬೇಡ. ಮಜಾಕ್ ಮಾಡ್ತಾ ಇಲ್ಲ, ನಿಜ. ನನ್ನ ಮದುವೆ ಫಿಕ್ಸ್ ಆಗಿದೆ. ನಮ್ಮಪ್ಪ ತುಂಬಾ ಹಠವಾದಿ. ನನಗೆ ನಮ್ಮಪ್ಪ ನಮ್ಮ ಮನೆ ನನ್ನ ಪ್ರಪಂಚ. ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ನನ್ನ ಮರೆತು ಬಿಡು. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನನಗೆ ಕಾಲ್ ಮೆಸೇಜ್ ಮಾಡಕ್ ಹೋಗ್ಬೇಡ. ಓಕೆ, ಬಾಯ್. ಈ ಲವ್ ಅನ್ನೋದು ಬರೀ ನೋವು. ಈ ಹುಡುಗಿರ ಹಿಂದೆ ಸುತ್ತಾಡಿ ಐಫೋನ್ ಗಿಫ್ಟ್ ಕೊಟ್ಟು ಪಿಜ್ಜಾ ಬರ್ಗರ್ ತಿನ್ನಿಸಿ ಶಾಪಿಂಗ್ ಮಾಡಿಸಿ ಜೇಬೆಲ್ಲ ಖಾಲಿ ಆಗಿಬಿಟ್ಟಿದೆ. ಏನು ಮಾಡಲಿ ಇವಾಗ? ಜೊತೆಗೆ ಬ್ರೇಕಪ್ ಬೇರೆ. ಈ ಹುಡುಗಿನ ಮರಿಬೇಕಾ ಮರಿಬೇಡ್ದ ಅನ್ನೋ ಕನ್ಫ್ಯೂಸಲ್ಲಿ ಕೊನೆಗೆ ಕೈ ಹಿಡಿಯೋದು ಮಾತ್ರ ಈ ಎಣ್ಣೆನೆ. ಏನು ಮಾಡಲಿ? ನನ್ನ ಹತ್ರ ಇರೋದೇ 50 ರೂಪಾಯಿ. ಹಾಂ, ಒಂದು ಐಡಿಯಾ. ಮಂಜು ಅನ್ನ ಫೋನ್ ಹಚ್ಚು. ಹಲೋ ಮಂಜು, ಎಲ್ಲಿದಿ, ಹೆಂಗದಿ, ಏನು ಮಾಡತ್ತಿ ಅಂತ ನಾ ಕೇಳಂಗಿಲ್ಲ. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಯಾಕೋ, ಏನು ಅಂಥದ್ದು ಏನಾಯ್ತು? ಏನತ್ತು ಒಟ್ಟು ಕೇಳಕ್ಕೆ ಹೋಗ್ಬೇಡ. 4 ಕ್ವಾರ್ಟರ್ ಫೋನ್ ನಮ್ಮ ಪ್ಲೇಸಿಗೆ ಬಂದ್ಬಿಡು ಜಲ್ದಿ. ಏನು 90 ಹೊಡ್ಯಾವ, 4 ಕೊಟ್ರ ಲೆಕ್ಕ ಹೇಳತ್ತಿ? ಏನು ಕೇಳಕ್ಕೆ ಹೋಗ್ಬೇಡ, ಜಲ್ದಿ ಬಾ. ರವಿನ, ಕಿರಣ್ನ, ವಿಜಯನ ಕರ್ಕೊಂಡ್ ಬಂದ್ಬಿಡು. ಹಾಂ, ಜಲ್ದಿ ಬಾ. ನಮಸ್ಕಾರ 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 MJ ಅವ್ರೆ. ಈಗ ಕಾಮಿಡಿ ಮಾಡಬೇಡ. ಕಾಮಿಡಿ ಟೈಮ್ ಅಲ್ಲಿದು, ಸೀರಿಯಸ್ ಮ್ಯಾಟ್ರ್ ಐತಿ ಕೂಡ. ಏನು ಮಾರ ಹಿಂಗ್ ಮಾತಾಡತ್ತಲ್ಲ? ಎಲ್ಲಿ ಕೆಟ್ಟ ಹೋಗೈತಲ್ಲ. ಯಾಕೋ MJ, ಏನಾಯ್ತು? ಬ್ರೇಕಪ್, ಲವ್ ಬ್ರೇಕಪ್. ಈ ಹುಡುಗಿರು ಚಿನ್ನ, ರನ್ನ, ಮುದ್ದು, ಬಂಗಾರ ಅಂತ ಹೇಳಿ ಹೇಳಿ ನಮ್ಮನ್ನ ಕೊನೆಗೆ ಭಿಕ್ಷುಕ್ ಮಾಡಿ ಕೈ ಕೊಟ್ಟು ಹೋಗೇ ಬಿಡ್ತಾರ. ಮುಂದೆ ಸಾಯ್ಬೇಕಾ ಬದುಕ್ಬೇಕಾ ಮರಿಬೇಕಾ ಬೇಡವಾ ಅನ್ನೋ ಕನ್ಫ್ಯೂಸ್ ಅಲ್ಲಿ ಕೊನೆಗೆ ನೆನಪಾಗೋದು ನಿಮ್ಮಂತ ಫ್ರೆಂಡ್ಸ್ ಮಾತ್ರ ನಮಗೆ. ಥ್ಯಾಂಕ್ ಯು ದೋಸ್ತ್. ಈ ಹೆಣ್ಣು ಅನ್ನೋ ಮಾಯಾ ಜಿಂಕೆನ ಮರಿಬೇಕಂದ್ರೆ ಈ ಎಣ್ಣೆ ಹೊಡ್ಲೇಬೇಕು ನಾವು. ಈ ಹುಡುಗಿಯರ ಕೈ ಕೊಟ್ರ ಎಣ್ಣೆ ಹೊಡಿತಾರ ಅನ್ನೋದು ನನಗೆ ಇವತ್ತ ಗೊತ್ತಾಗೈತಿ. ದೋಸ್ತ, ನೀನು ಲವ್ ಮಾಡಿ ನೋಡ, ಅದ್ರ ನೋವು ಏನನ್ನೋದು ನಿನಗೂ ಗೊತ್ತಾಗತ್ತೆ. ಬೇಡಪ್ಪ ಬೇಡ, ಈ ಒಂಟಿ ಜೀವನನೇ ಗೋಲ್ಡನ್ ಲೈಫ್ ಸರ ಐತಿ. ಯಾಕೆ ಹಾಳು ಮಾಡ್ಕೊಳ್ಳಿ? ಇನ್ನೊಂದು 90 ಹಾಕೊಂಡ್ಬಿಡು. ಸಾಕು ಪಾ ಸಾಕು. ಮನ್ನಿ 90 ಮ್ಯಾಗ 90 ಹೊಡೆದ ಆಂಟಿ ಮನಿಗೆ ಹೋಗಿದ್ದ. ಆಂಟಿ ನಾವು ಚಾಪಲ್ಲೆ ಹೊಡೆದಕ್ಕಿರಂದ ಹೊರಗೆ ಕಳ್ಸಾಳು. ದೋಸ್ತ, ನಾ ಒಬ್ಬನೇ ಜಾಸ್ತಿ ಕುಡಿದ್ರ ಅನ್ಯಾಯ ಆಗಂಗಿಲ್ಲ. ಇನ್ನೊಂದು 90 ಹಾಕೋ, ಮಜಾ ಬರ್ತೈತಿ ರಾತ್ರಿ ಹೊತ್ತ. 90 ಹೊಡಿ, ಪಲ್ಟಿ ಹೊಡಿ, ಮನಿಗೆ ನಡಿ. ನಾ ಮಾತ್ರ 90 ಹೊಡಾವ್. ಏನ್ ಮಾಡೋದು? ಈ ಹಾಳಾದ ಹಾರ್ಟ್ ಪ್ರಾಬ್ಲಮ್. ಈ ಹುಡುಗಿರ ಹಿಂಗ ಅನಿಸ್ತೈತಿ. ನಾವು ಶೆಟ್ಲ್ ಆಗ್ಬೇಕು ಅನ್ನೋ ಟೈಮ್ನ್ಯಾಗ ಕರೆಕ್ಟಾಗಿ ಬಂದು ಬ್ರೇಕಪ್ ಅಂತಾರೆ. ಕಾರಣ ಕೇಳಿದ್ರೆ ಕಾರಣ ಕೇಳ್ಬೇಡ ಅಂತಾರ. ಫ್ಯಾಮಿಲಿ ಮ್ಯಾಟ್ರ್ ಅಂತಾರ. ನಮ್ಗೇನ್ ಫ್ಯಾಮಿಲಿನೇ ಇಲ್ವಾ? ಈ ಹಾಳಾದ ಲೆವೆಲ್ ಬಿದ್ದು ಬದುಕಿದ್ದು ಸತ್ತಂಗ. ಹೌದು, ವಿಜಯ, ರವಿ, ಕಿರಣ್ ಯಾಕೆ ಬರ್ಲಿಲ್ಲ? ಅವರೆಲ್ಲ ಫ್ಯಾಮಿಲಿ ಕೂಡ ಹೊರ ತಿರುಗಾಡಕ್ ಹೋಗ್ಯಾರ. ಅದಕ್ಕೆ ನಾ ಒಬ್ಬನೇ ತೊಗೊಂಬಂದಿ ನಿನಗೋಸ್ಕರ. ನಾ ಬಂದಿನಿಲ್ಲ. ನಾ ಫ್ಯಾಮಿಲಿ ಮಾಡ್ಕೋಬೇಕಂದ್ರ ಬ್ರೇಕಪ್ ಆಗಿ ಬ್ರೇಕ್ ಫೇಲ್ ಆಗಿರೋ ಗಾಡಿ ತರ ನನ್ ಬಾಡಿ ಆಗ್ಬಿಟ್ಟಿದೆ. ಇನ್ನೊಂದು 90 ಹಾಕ್ಲಿ? ದೇವ್ರೆ, ಲೈಫ್ ಅಲ್ಲಿ ಬಂಗಾರ ಅಂತ ಹುಡುಗಿ ಸಿಕ್ಕು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕಂದೆ ಎಲ್ಲ ಹಾಳಾಗೋಯ್ತು. ಇನ್ಮ್ಯಾಗ ದಿನ ಹಿಂಗ ಟೈಟ್ ಆಗ್ಬೇಕು. ಯಾಕಂದ್ರ ಕುಡ್ದಾಗ ಯೋಚನೆನೂ ಇರಂಗಿಲ್ಲ, ಮನಸ್ಸು ಹಗೀರಿರ್ತತಿ. ಗುಡ್, ರೈಟ್.
ಎಂಜೆ ಟೈಮ್ ಭಾಳ ಆಗೈತಿ, ನಡಿ ಹೋಗೋಣತ್. ದೋಸ್ತ, ಈ ಟೈಮ್ ಬಗ್ಗೆ ಯಾಕೆ ಮಾತಾಡ್ತಿ? ಟೈಮ್ ಅನ್ನೋದು ಸರಿಯಾಗೈತಿ, ನಾವೇ ಸರಿ ಅನ್ಸ್ತಿ. ಕೆಲವೊಂದು ನಮ್ಮ ನಿರ್ಧಾರಗಳು ನಮ್ಮನ್ನ ಪಾತಾಳಕ್ಕೆ ತುಳಿತಾವ. ಅದಕ್ಕೆ ನಾವು ಇಡೋ ಪ್ರತಿಯೊಂದು ಹೆಜ್ಜೆ ಗೆಜ್ಜೆಯಿಂದ ಹೋಗ್ಬಾರ್ದು. ನಮ್ಮ ನಿರ್ಧಾರಗಳು ನಮ್ಮ ಭವಿಷ್ಯನ ರೂಪಿಸುವಂತೆ ಇರಬೇಕು. ಜಾಸ್ತಿ ಆಯ್ತು ಅನ್ಸುತ್ತ, ಸಾಕು, ನಡಿ ಹೋಗೋಣ, ಮನೆ ಹೋಗೋಣ. ನಡಿ ತಡಿ ವಿಜಯ ಕಾಲ್ ಮಾಡೋಣ. ಹಲೋ. ಹಲೋ, ನೀವು ಬಂದೇ ಬರ್ತೀರಾ? ನೀವು ನಾವು ಕೂಡಿ ಪಾರ್ಟಿ ಮಾಡೋ ಟೈಮ್ ಬಂದೇ ಬಿಡ್ತೇವೆ ಅನ್ಕೊಂಡೆ, ಆದ್ರೆ ನೀವು ಬರಲೇ ಇಲ್ಲ. ನೀವು ಬಂದು ನನ್ನ ಜೊತೆ ಕೂತು 90 ಕುಡಿದು ನನ್ನ ತಪ್ಕೊಂಡು ನನ್ನ ಕಷ್ಟನ ಹಂಚ್ಕೋತೀರಿ ಅನ್ಕೊಂಡೆ, ನೀವು ಬರಲೇ ಇಲ್ಲ. ಯಾಕೋ ಏನಾಯ್ತು? ಬಾ ಕುಡ್ದಿ ಕಾಣ್ತದೆ ಇವತ್ತು. ನನ್ಗೆ ಗೊತ್ತಾಯ್ತು ವಿಜಯ್, ನೀವು ಬರಲ್ಲ ಅಂತ. ಯಾಕಂದ್ರೆ ನಾವು ಕುಡಿಯೋದು ಲೋಕಲ್, ಅಂಥದ್ರಲ್ಲಿ ಒಳ್ಳೆ ಬ್ರ್ಯಾಂಡ್ ಸಿಗದಿದ್ದಾಗ ಲೋಕಲ್ ಕುಡಿದು ನನ್ನ ಲಿವರ್ ಎಲ್ಲ ಹಾಳಾಗೋಯ್ತು. ಈ ನನ್ನ ಹಾಳಾದ ಲವ್ಗೆ ಲೋಕಲ್ ಬ್ರ್ಯಾಂಡೆಡ್ ಕುಡಿದು ಯಾವ ಡಾಕ್ಟ್ರು ರಿಪೇರಿ ಮಾಡಿದಷ್ಟು ನನ್ನ ಲಿವರ್ ಹಾಳಾಗೋಯ್ತು. ಮರ್ತ್ ಬಿಟ್ಟೆ ವಿಜಯ, ನಿಮ್ಮನ್ನ ಮರ್ತ್ ಬಿಟ್ಟೆ. ನಿಮ್ಮನ್ನ ಕರೆಸಿ ಕುಡಿಸಿ ಲೋಪರ್ ಅನ್ಸೋಕ್ಕಿಂತ ನಿಮ್ ದೃಷ್ಟಿಯಲ್ಲಿ ಕೊನೆ ತನಕ ನಾನೊಬ್ಬ ಕುಡ್ಕ ಇದ್ಬಿಡ್ತೀನಿ. ಯಾಕಂದ್ರೆ ನೀವು ಬರಲೇಬೇಕು ವಿಜಯ್. ನಾನೇ ಬರ್ತೀನಿ ಕರೀರಕ್ಕ. ಇವಾಗ ಬರಲ್ಲ, ನೀವು ಯಾರ ಜೊತೆ ಬೇಕಾದ್ರೂ ಕುಡಿರಿ. ನನ್ನ ಜೊತೆ ಕುಡಿದಷ್ಟು ಯಾರ ಜೊತೆ ಕುಡಿದ್ರೂ ಮಜಾ ಬರಲ್ಲ. ನಿಮ್ಮನ್ನ ಎಷ್ಟೊಂದು ಮಿಸ್ ಮಾಡ್ಕೊತೀನಿ. ನೀವು ಯಾರ ಜೊತೆ ಬೇಕಾದ್ರೂ ಕುಡ್ರಿ, ಎಲ್ಲಿ ಬೇಕಾದ್ರೂ ಬೀಳ್ರಿ, ನನ್ನನ್ನ ದ್ವೇಷಿಸ್ರಿ, ನನ್ನ ಕಚಡ ಲೋಪರ್ ಲುಚ್ಚ ಅನ್ನಿ. ಕೊನೆಗೊಂದ್ ದಿವಸ ನಾ ಸತ್ರು ನಿಮ್ಮ ಫ್ರೆಂಡ್ಶಿಪ್ ಮಾತ್ರ ಹಿಂಗೆ ಇರುತ್ತೆ. ಅಯ್ಯೋ ಮಾರೇ, ನಾನ ಸತ್ತೋಗ್ತೇನೆ ಬಿಡು. ಹಲೋ ವಿಜಯ, ಒಂದಲ್ಲ ಒಂದಿನ ನೀವು ಸಾಯ್ತೀರ. ನೀವು ಸತ್ ಮೇಲೂ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಹಿಂಗೆ ಇರ್ಬೇಕು. ನೀವು ಬರಲ್ಲ ಅಂತ ಏನ್ ನನಗೇನ್ ಬೇಜಾರಿಲ್ಲ. ನಿಮ್ ಜೊತೆ ಕಳೆದ್ನಲ್ಲ ಕಾಲೇಜು ಸ್ಕೂಲ್ ಲೈಫ್, ಅಷ್ಟು ಸಾಕು. ಅದನ್ನೇ ನೆನ್ಪು ಮಾಡ್ಕೊಂಡು ದಿನ ಕುಡಿತಾ ಇದ್ಬಿಡ್ತೀನಿ. ಸರಿ, ಈಗ ಏನಾಯ್ತು? ಹತ್ತು ಕೊಡು, ಒಮ್ಮೆ ತಿಳಿದಿಲ್ಲ ನಂದು. ಬ್ರೇಕಪ್, ಲವ್ ಬ್ರೇಕಪ್. ನನ್ನ ಆಸೆ ಕನಸುಗಳು ಎಲ್ಲ ನುಚ್ಚು ನೂರಾಗದು. ಜೀವನಾನೇ ಹಾಳಾಗೋಯ್ತು. ಈಗ ಏನಾಯ್ತು? ಪ್ರಪಂಚನೇ ಮುಳುಗಿ ಹೋದಂಗ ಮಾತಾಡಕತ್ತೆ. ದೋಸ್ತ, ಅಕ್ಕಿ ನೆನಪಿನ ಕುಡದ ಏನ್ ಸಾಧಿಸೋದಿ? ಮರತ್ ಬಿಡು ಅಕ್ಕಿನ. ಕುಡಿಯೋದು ಬಿಟ್ಟು ಒಂದ್ ಸ್ವಂತ ಬಿಸಿನೆಸ್ ಮಾಡು. ಈ ಕುಡಿಯೋ ವಿಚಾರದಾಗ ಬುದ್ಧಿ ಹೇಳಿಬಿಟ್ಟೆ. ಇನ್ ಮ್ಯಾಗ ಎಂದೂ ಮುಟ್ಟಾರ ದೋಸ್ತ. ಓ, ನಿನ್ ಜೋಡಿ ಮಾತಾಡ್ಕೋತ ನಮ್ ಮಂಜುನ ಎಲ್ಲಿ ಹೋಗ್ಬಿಟ್ಟ. ಎಲ್ಲಿ ಹೋಗಿದ್ ದೋಸ್ತ? ಎಲ್ಲ ಇದ್ದೆ ನಾವು. ಇಲ್ಲೇ ಎಲ್ಲಿ? ಹಾ, ಏನ್ ತಿಳಿತಿಲ್ಲಾಗತ್ತಿಪ್ಪ? ಅವನ ಎಷ್ಟೊತ್ತಿಗೆ ಕಲ್ಲು ಕಡ್ದಿದ್ದಂದ್ರ ಮೂರ್ತಿ ಆಗ್ತಿತ್ತು. ಏನ್ ಚೇಂಜ್ ಆಗಂಗ್ ಕಾಣಂಗಿಲ್ಲ. ಹಲೋ, ನಾವ್ ಎಲ್ಲಾರು ಸೇರಿ ಅಲ್ಲೇ ಬರಾಕತ್ತೇವಿ. ನಿನಗ್ ಯಾವ್ದು ಬೇಕು ಹೇಳ, ಯಾವ್ ಬ್ರ್ಯಾಂಡ್ ಬೇಕು ಅದನ್ನ ಹಾಕಿ ತೊಗೊಂಡ್ಬರ್ತೀನಿ. ಒಂದ್ ಹುಡುಗಿನ ಪ್ರೀತಿ ಮಾಡಿ ಮರೆಯಕ್ಕಾಗದೆ ಕುಡಿದು ಆಲ್ರೆಡಿ ಲಿವರ್ ಹಾಳಾಗೋಗಿದೆ. ಈ ಗ್ಯಾಪ್ ಅಲ್ಲಿ ಇನ್ನೊಂದ್ 90 ಬೇಕಾ? ಬೇಡ, ಜಾಸ್ತಿ ಆಗತ್ತೆ ವಿಜಯ್, ಜಾಸ್ತಿ ಆಗತ್ತೆ. ದೋಸ್ತ, ಲವ್ ಬ್ರೇಕಪ್ ಪಾರ್ಟಿ ಮುಗಿತಿರೋ ಮಂಜು, ಬ್ರೇಕಪ್ ಇನ್ಮೇಲೆ ಎಲ್ಲಾ ಬ್ರೇಕಪ್. ಕುಡಿಯೋದನ್ನ ಬಿಟ್ಟು, ಹುಡುಗಿರ ಸಹವಾಸ ಬಿಟ್ಟು ಆರಾಮ್ ರಾಜನಾಗಿ ಇರ್ತೀನಿ. ಬ್ರೇಕಪ್ ಪಾರ್ಟಿಗೆ ಆಲ್ ದ ಬೆಸ್ಟ್.